ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿರಿ ಮಧುವನ. ಇವತ್ತಿನ ವಿಡಿಯೋದಲ್ಲಿ ಜೇನು ಕೃಷಿಯ ಅಭಾವ ಕಾಲದ ಬಗ್ಗೆ ಮಾಹಿತಿಯನ್ನ ನೋಡೋಣ. ಜೇನು ಕೃಷಿಯಲ್ಲಿ ನಾವು ಮುಖ್ಯವಾಗಿ 3 ಕಾಲವನ್ನ ನೋಡಬಹುದು. ಒಂದು ಜೇನು ಕಾಲ, ಅಭಾವ ಕಾಲ ಮತ್ತೆ ಅಭಿವೃದ್ಧಿ ಕಾಲ. ಫೆಬ್ರವರಿಯಿಂದ ಮೇ ತನಕ ಜೇನು ಕಾಲ ಎಂದು ಕನ್ಸಿಡರ್ ಮಾಡ್ತೀವಿ. ಈ ಸಮಯದಲ್ಲಿ ಹನಿ ಹಾರ್ವೆಸ್ಟಿಂಗ್ ಮಾಡೋದ್ರಿಂದ ಇದನ್ನ ಜೇನು ಕಾಲ ಎಂದು ಕರಿತೀವಿ. ಹಾಗೆ ಜೂನ್ ಇಂದ ಸೆಪ್ಟೆಂಬರ್ ತನಕ ಅಭಾವ ಕಾಲ, ಹಾಗೆ ಅಕ್ಟೋಬರ್ ಇಂದ ಜನವರಿ ತನಕ ಅಭಿವೃದ್ಧಿ ಕಾಲ. ಈ ಅಭಿವೃದ್ಧಿ ಕಾಲದಲ್ಲಿ ಜೇನು ಕುಟುಂಬಗಳ ಅಭಿವೃದ್ಧಿ ಅಂದ್ರೆ ಕುಟುಂಬ ವಿಭಜನೆಯನ್ನ ಮಾಡ್ತೀವಿ. ಅದಕ್ಕಾಗಿ ಕುಟುಂಬ ಅಭಿವೃದ್ಧಿ ಕಾಲ ಅಂತ ಕರಿತೀವಿ. ಹಾಗೆ ಈ ಅಭಾವ ಕಾಲ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದ್ರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾ ಇದ್ದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಇದರಿಂದ ನಾವು ಹಾಕುವ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬರ್ತಾ ಹೋಗುತ್ತೆ. ಈ ಅಭಾವ ಕಾಲದಲ್ಲಿ ಜೇನು ಹುಳುಗಳಿಗೆ ಆಹಾರದ ಕೊರತೆ ಉಂಟಾಗುವುದು, ಅದನ್ನೇ ಅಭಾವ ಅಂತ ಹೇಳ್ತೀವಿ. ಈ ಸಮಯದಲ್ಲಿ ನಾವು ಅವುಗಳಿಗೆ ಕೃತಕ ಆಹಾರವನ್ನ ಕೊಡಬೇಕಾಗ್ತದೆ. ಅತಿಯಾಗಿ ಮಳೆ ಇರೋದ್ರಿಂದ ಆಹಾರವನ್ನು ತರಲಿಕ್ಕೆ ಅವುಗಳಿಗೆ ಹೊರಗಡೆ ಹೋಗ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿ ನಾವು ಜೇನುಗೂಡಿಗೆ ಕೃತಕ ಆಹಾರವನ್ನ ನೀಡುವಂಥದ್ದು. ಇಲ್ಲಿ ನಾವು ಸಕ್ಕರೆ ಮತ್ತು ನೀರನ್ನ 1:1 ಪ್ರಮಾಣದಲ್ಲಿ, ಅಂದ್ರೆ 1 ಲೋಟ ಸಕ್ಕರೆಗೆ 1 ಲೋಟ ನೀರನ್ನ ಮಿಶ್ರಣ ಮಾಡಿ ಜೇನು ಹುಳುಗಳಿಗೆ ನೀಡುವಂಥದ್ದು. ಇಲ್ಲಿ ಬಿಸಿ ನೀರಿಗೆ ಸಕ್ಕರೆಯನ್ನ ಹಾಕಿ ಜಸ್ಟ್ ಸಕ್ಕರೆಯನ್ನ ನೀರಿನಲ್ಲಿ ಮೆಲ್ಟ್ ಮಾಡಿದ್ರೆ ಸಾಕಾಗ್ತದೆ. ಹಾಗೆ ಇದನ್ನ ಪ್ರತಿ 10 ದಿನಗಳಿಗೆ ಒಮ್ಮೆಯಾದರೂ ಜೇನು ಹುಳುಗಳಿಗೆ ಕೊಡೋದ್ರಿಂದ ಈ ಮಳೆಗಾಲದಲ್ಲಿ ಜೇನುಗೂಡಿನ ಸ್ಟ್ರೆಂತ್ ಅನ್ನೋದು ಹೆಚ್ಚಾಗ್ತದೆ. ಜೇನು ಹುಳುಗಳು ಬಲಿಷ್ಠವಾಗೋದ್ರಿಂದ ಅವುಗಳು ಕಣಜ, ಮೇಣದ ಚಿಟ್ಟೆ ಇನ್ನಿತರ ಹುಳುಗಳ ಬಾಧೆಯಿಂದ ತಮ್ಮ ಗೂಡುಗಳನ್ನು ತಾವೇ ರಕ್ಷಿಸಿಕೊಳ್ಳುವಷ್ಟು ಬಲಿಷ್ಠವಾಗ್ತವೆ. ಆದ್ದರಿಂದ ಪ್ರತಿ 15 ದಿನಗಳಿಗೊಮ್ಮೆ ಆದರೂ ಮಳೆಗಾಲದಲ್ಲಿ ಇವುಗಳಿಗೆ ಸಕ್ಕರೆ ಪಾಕವನ್ನು ಕೊಡಲೇಬೇಕಾಗ್ತದೆ. ಇನ್ನು ಈ ರೀತಿಯಾಗಿ ರೆಡಿ ಮಾಡಿರುವಂತಹ ಸಕ್ಕರೆ ಪಾಕವನ್ನು ಜೇನುಗೂಡಿಗೆ ನೀಡೋದು ಹೇಗೆ ಅನ್ನೋದನ್ನ ನೋಡೋದಾದ್ರೆ ನೋಡಿ, ನಾವಿಲ್ಲಿ ಈ ರೀತಿಯ ರಬ್ಬರ್ ತಟ್ಟೆಗಳನ್ನ ಬಳಸ್ತಾ ಇದ್ದೀವಿ. ಇದನ್ನ ರೀಯೂಸ್ ಮಾಡಬಹುದು. ಇದರ ಅಡಿಭಾಗದಲ್ಲಿ ಈ ರೀತಿ ರೌಂಡ್ ಆಗಿರೋದ್ರಿಂದ ಇದನ್ನ ಸ್ವಲ್ಪ ಬಿಸಿ ತಾಗಿಸಿ ಇದನ್ನ ಪ್ರೆಸ್ ಮಾಡಿದ್ರೆ ಈ ರೀತಿಯಾದಂತ ಶೇಪ್ಗೆ ಬರ್ತದೆ. ಇದನ್ನ ಈಸಿಯಾಗಿ ನಾವು ಜೇನುಗೂಡಿನೊಳಗೆ ಇಡಬಹುದು. ಹೀಗೆ ಇದನ್ನ ಜೇನುಗೂಡಿನ ಒಳಗೆ ಇಟ್ಟು ಇದರೊಳಗೆ ಸ್ವಲ್ಪ ತೆಂಗಿನಕಾಯಿ ನಾರನ್ನ ಹಾಕ್ತಾ ಇದ್ದೀವಿ. ನೀವು ಬೇಕಿದ್ರೆ ಕೆಲವು ಕಡ್ಡಿಗಳನ್ನ ಕೂಡ ಇದರೊಳಗೆ ಹಾಕಬಹುದು. ಇದನ್ನ ಹಾಕುವ ಉದ್ದೇಶ ಇಷ್ಟೇ, ಜೇನು ಹುಳುಗಳು ಸಕ್ಕರೆ ಪಾಕವನ್ನ ಕುಡಿಯಲು ಬಂದಾಗ ಅದರ ಒಳಗಡೆ ಬೀಳುವ ಸಾಧ್ಯತೆ ಇರ್ತದೆ. ಈ ರೀತಿಯಾಗಿ ಬೀಳುವ ಹುಳುಗಳು ಮೇಲಕ್ಕೆ ಎದ್ದು ಬರಲು ಸಹಾಯವಾಗುವಂತೆ ನಾವು ಇದರೊಳಗೆ ತೆಂಗಿನ ನಾರನ್ನು ಅಥವಾ ಕಡ್ಡಿಗಳನ್ನ ಹಾಕಿ ಇಡುವಂತಹದ್ದು. ನೋಡಿದ್ರಲ್ಲ, ಅಭಾವ ಕಾಲದಲ್ಲಿ ಜೇನು ಹುಳುಗಳಿಗೆ ಕೃತಕ ಆಹಾರವನ್ನು ಯಾವ ರೀತಿಯಾಗಿ ನೀಡುವುದು ಎನ್ನುವುದು. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಎಂದು ಭಾವಿಸ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.